ಎಲ್ಲರಿಗೂ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮದುವೆ ಶೈಲಿಯಲ್ಲಿ ಸ್ವೀಟ್ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಬಟ್ಲು ಮೈದಾ ತಗೊಂತಿದ್ದೀನಿ. 1 ಪಿಂಚಷ್ಟು ಉಪ್ಪು ಹಾಕ್ತಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಿಟ್ಟಿನ ಜೊತೆ ಬೆರಲಿ ಅಂತೇಳಿ ನೀಟಾಗಿ ಕಲಸ್ಕೊಂತೀನಿ. ನೀರು ಹಾಕ್ತಿರಂಗೆ ಕಲಿಸ್ಬೇಕು. ಫಸ್ಟು ತುಪ್ಪ ಮೈದಾ ಹಿಟ್ಟಿನ ಜೊತೆಗೆ ನೀಟಾಗಿ ಬೆರ್ತಿದೆ. ಈ ಥರ ಉಂಡೆ ಬರಬೇಕು. ಇವಾಗ ನೀರು ಹಾಕ್ಯಂತೀನಿ. ಸ್ವಲ್ಪ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇದು ಒಂದು 10 ನಿಮಿಷ ನೆನೆಲಿ ಮುಚ್ಚಿಟ್ಬಿಡ್ತೀನಿ. ಪೇಸ್ಟ್ ಮಾಡ್ಕೊಳಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ತಿದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸ್ತೀನಿ. ಮೈದಾ ಹಿಟ್ಟು ಬದಲಿ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಯಾಕಂದ್ರೆ ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ಅಕ್ಕಿ ಹಿಟ್ಟು ಸೇರಿಸ್ತಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಿದ್ದೀನಿ. ಇವಾಗ ಇದನ್ನು ಕಲಿಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಇವಾಗ ಪೇಸ್ಟ್ ರೆಡಿಯಾಗಿದೆ. ಹಿಟ್ಟು ನೆನೆಯಕ್ಕೆ ಇಟ್ಟಿದ್ವಲ್ಲ, 10 ನಿಮಿಷ ಆಗಿದೆ. ನೆಂದಿದೆ ಚೆನ್ನಾಗಿ. ಒಂದು ಸ್ವಲ್ಪ ನಾದ್ಕೊತೀನಿ. ಸ್ವಲ್ಪ ನಿಂಬೆ ಗಾತ್ರದಷ್ಟು ಕಟ್ ಮಾಡ್ಕೊತೀನಿ. ಇಷ್ಟು ಸೈಜು. ಇವಾಗ ಉಳ್ಳಿ ಮಾಡಿರೋದ ಎತ್ತಿಟ್ಕೊಂತದೀನಿ ಸೈಡಿಗೆ. ಸ್ವಲ್ಪ ಮೈದಾ ಹಿಟ್ಟು ಕೆಳಗಡೆ ಹಾಕ್ಕೊಂಡು ಲಟ್ಟಿಸ್ಕೊಂತೀನಿ. ಚಪಾತಿಕಿನ ಸ್ವಲ್ಪ ತೆಳ್ಳಗಿರಲಿ. ಇಷ್ಟು ತೆಳ್ಳಗಿರಲಿ. ಎಲ್ಲ ಚಪಾತಿ ಥರ ಉದ್ಕೊಂಡಿದ್ದೀನಿ. ಚಪಾತಿಗೆ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಚ್ತೀನಿ. ನೀಟಾಗೆಲ್ಲ ಹಚ್ತೀನಿ. ಇದ್ರ ಮೇಲ್ಗಡೆ ಇನ್ನೊಂದು ಚಪಾತಿ ಹಾಕ್ತೀನಿ. ಇದಕ್ಕೂ ಆ ಪೇಸ್ಟ್ ಹಾಕ್ಬೇಕು. ಎಲ್ಲ ಚಪಾತಿ ಒಂದೊಂದಾಗಿ ಹಾಕ್ತಾ ಹೋಗ್ಬೇಕು. ಎಲ್ಲ ಚಪಾತಿಗೆ ಹಚ್ಕೊಂಡಿದ್ದೀನಿ. ಇವಾಗ ಇದನ್ನು ರೋಲ್ ಮಾಡಬೇಕು. ರೋಲ್ ಮಾಡಿದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಎಡ್ಜ್ ಇರುತ್ತಲ್ಲ, ಇದನ್ನು ಕ್ಲೋಸ್ ಮಾಡಬೇಕು. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊಂಡ್ರನ್ನ ಪಕ್ಕಕ್ಕೆ ಇಟ್ಕೊತೀನಿ. ಇವಾಗ ಒಂದೊಂದು ಪೀಸ್ ತಗೊಂಡು ಉದ್ಕೊಂತೀನಿ. ಈ ಥರ 1 ಕಪ್ ಸಕ್ಕರೆ ಹಾಕ್ಕೊಂತಿದ್ದೀನಿ. 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಸಕ್ಕರೆ. ಅರ್ಧ ಬಟ್ಲು ನೀರು ಹಾಕ್ಕೊಂತಿದ್ದೀನಿ. ಒಂದೆಳೆ ಪಾಕ ಬರೋವರೆಗೆ ಕುದಿಸ್ಕೊಳ್ಳೋಣ. ಎಳೆ ಪಾಕ ಬರಲಿ ನೋಡಿ. ಇಷ್ಟಾದ್ರೂ ಸಾಕು. ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತಿದ್ದೀನಿ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂತೀನಿ. ಎಣ್ಣೆ ಕಾದಿದೆ. ಒಂದೊಂದೇ ನಿಧಾನಕ್ಕೆ ಬಿಡ್ತಾ ಹೋಗ್ತಿದ್ದೀನಿ. ಮೀಡಿಯಮ್ ಉರಿರಲಿ. ತಿರುಗಿ ಹಾಕ್ತೀನಿ. ಇವಾಗ ಕರ್ದಿದ್ದೀನಿ. ಗೋಲ್ಡನ್ ಕಲರ್ ಬಂದಿದ್ದವು ತೆಗಿತದನಿ. ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ನೀಟಾಗಿ ಫ್ರೈ ಆಗ್ತಾವೆ. ಹಂಗಾದ್ರೆ ಪಾಕ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಕಾಜು ಹಾಕ್ತದನಿ. ಬಿಸಿ ಇದ್ದಂಗೆ ಹಾಕ್ಬೇಕು. ಪಾಕ ಏನಾರ ಗಟ್ಟಿ ಆಯ್ತು ಅಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ರಿ. ಹಂಗಾರೆ ಸ್ವಲ್ಪ ತೆಳ್ಳಗಾಗ್ತತಿ. ಹಿಂಗೆ ತಿರುಗಿ ಹಾಕಿ ಹೀರ್ಕೊಳ್ಳಿ ಅಂತೇಳಿ 1 ನಿಮಿಷ ಬಿಟ್ಟರೆ ಸಾಕು. ಎಲ್ಲ ಸ್ವೀಟೆಲ್ಲ ಹೀರ್ಕೊಂಡಿದೆ. ಈಗ ತಕ್ಕಂತೀನಿ. ಎಷ್ಟು ಈಸಿಯಾಗಿ ನೋಡಿದ್ರಲ್ಲ.
ಸ್ವೀಟ್ ಮಾಡಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.